ಈ ಒಬ್ಬ ವ್ಯಕ್ತಿ ಒಂದ್ಸಲಿ ಟ್ರೈನಲ್ಲಿ ಹೊರಡ್ತಿರ್ತಾರೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆ ಟ್ರೈನು ಹಳಿ ತಪ್ಪಿ ನದಿಗೆ ಬಿದ್ದ್ಬಿಡುತ್ತೆ. ಆ ಬೋಗಿಲಿರುವಂತ ಪ್ರತಿಯೊಬ್ರು ಸಾಯ್ತಾರೆ, ಬಟ್ ಆ ವ್ಯಕ್ತಿನ ಬಿಟ್ಟು. ಅವ್ರ ಹೆಸರೇ ಫ್ರಾನೋಸ್ ಎಲಾಕ್ ಅಂತ. ಇವರು ವಿಶ್ವದ ತುಂಬಾ ಲಕ್ಕಿಯೆಸ್ಟ್ ಪರ್ಸನ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಅವರು ಬರೋಬ್ಬರಿ 6 ಸಲಿ ಸಾವಿಗೆ ಚಮಕ್ನ ಕೊಟ್ಟಿದ್ದಾರೆ. ಇನ್ನೊಂದ್ಸಲಿ ಅವ್ರು ಫ್ಲೈಟ್ ಅಲ್ಲಿ ಹೊರಡ್ತಿರ್ತಾರೆ. ಫ್ಲೈಟ್ ಅಲ್ಲಿ ಅವ್ರ ಪಕ್ಕದಲ್ಲಿ ಎಮರ್ಜೆನ್ಸಿ ಡೋರ್ ಏನಿರುತ್ತೆ ಅದು ಒಂದೇ ಸಲ ಓಪನ್ ಆಗ್ಬಿಡುತ್ತೆ. ಅಟೆಂಡೆಂಟ್ ಏನಿರ್ತಾರೆ ಅವ್ರ ಜೊತೆ ಅಲ್ಲಿಂದಾನೆ ಹಾರ್ಬಿಡ್ತಾರೆ. ಅಲ್ಲಾದ್ರೂ ಸಾಯ್ತಾರೆ ಅಂತ ಅನ್ಕೊಂಡ್ರೆ ಅವರಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿರ್ತಾರೆ. 1966ರಲ್ಲಿ ಅವರು ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ಬ್ರಿಡ್ಜಿಂದ ಬಸ್ಸು ಕೆಳಗೆ ಬಿದ್ದುಬಿಡುತ್ತೆ. ಆಗ ಬಸ್ಸಲ್ಲಿ ಇರುವಂಥ 4-5 ಜನ ಸಾಯ್ತಾರೆ. ಅಲ್ಲೂ ಕೂಡ ಫ್ರಾನೋಸ್ ಎಲಾಕು ಜೀವಂತವಾಗಿ ಉಳಿತಾರೆ. 1973ರಲ್ಲಿ ಅವ್ರು ಹೋಗ್ತಿರುವಂಥ ಕಾರಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆ ಕಾರ್ ಬ್ಲಾಸ್ಟ್ ಕೂಡ ಆಗುತ್ತೆ. ಅಲ್ಲೂ ಕೂಡ ಅವರು ಜೀವಂತವಾಗಿ ಉಳಿತಾರೆ. 1977ರಲ್ಲಿ ಮತ್ತೊಂದು ಸಲ ಅವ್ರದೇ ಕಾರು ಅವ್ರ ಫ್ಯೂಲ್ ಪಂಪಲ್ಲಿ ಏನೋ ಒಂದು ಬೆಂಕಿ ಕಾಣಿಸ್ಕೊಂಡು ಮತ್ತೆ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಅವ್ರ ತಲೆ ಕೂದಲು ಪೂರ್ತಿ ಬೆಂಕಿ ಹತ್ಕೊಳ್ಳುತ್ತೆ, ಬಟ್ ಅವ್ರ ಜೀವ ಉಳಿಯುತ್ತೆ. 1995ರಲ್ಲಿ ರೋಡ್ ಪಕ್ಕದಲ್ಲಿ ಅವ್ರ ಪಹಾಡಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಬಸ್ ಬಂದು ಅವರಿಗೆ ಡಿಕ್ಕಿ ಹೊಡಿಯುತ್ತೆ. ಸಣ್ಣ ಪುಟ್ಟ ಗಾಯಗಳಾಗತ್ತೆ ಹೊರತು ಅಲ್ಲೂ ಕೂಡ ಅವರು ಬದುಕುಳಿತಾರೆ. 1996ರಲ್ಲಿ ಅವರು ಮೌಂಟೇನ್ ಅಲ್ಲಿ ಅಂದ್ರೆ ಬೆಟ್ಟದ ಮೇಲ್ಗಡೆ ಹೋಗ್ತಿರ್ತಾರೆ ಘಾಟಲ್ಲಿ. ಅಲ್ಲಿ ಮುಂದ್ಗಡೆಯಿಂದ ಲಾರಿ ಬಂದು ಅವ್ರ ಕಾರಿಗೆ ಡ್ಯಾಶ್ ಹೊಡೆಯುತ್ತೆ. ಆ ಕಾರು ಪಾತಾಳ ಕುದುರುತ್ತೆ. ಅಲ್ಲಾದ್ರೂ ಸತ್ರು ಅಂತ ಅನ್ಕೊಂಡ್ರೆ ಅಲ್ಲೂ ಕೂಡ ಮರದ ಮೇಲೆ ಲ್ಯಾಂಡ್ ಮಾಡಿರ್ತಾರೆ. 2003ರಲ್ಲಿ ಅವರು 7 ಕೋಟಿ ಲಾಟ್ರಿನ ಗೆಲ್ತಾರೆ. ಅದೇ ವರ್ಷ ಅವ್ರ 5ನೇ ಮದುವೆ ಕೂಡ ಆಗ್ತಾರೆ. 2016 ಅಂದ್ರೆ ಅವರು 87ನೇ ವಯಸ್ಸಿಗೆ ಅವ್ರು ಸಾವನ್ನಪ್ತಾರೆ. ಮೋಸ್ಟ್ಲಿ ಅಲ್ಲಿಗೆ ಅವ್ರ ಲೈಫ್ ಲೈನ್ ಎಲ್ಲ ಮುಗ್ದಿತ್ತು. ನಿಮ್ಮ ಫ್ರೆಂಡ್ ಗ್ಯಾಂಗಲ್ಲೂ ಅಂತ ಒಬ್ಬ ಲಕ್ಕಿಯೆಸ್ಟ್ ಪರ್ಸನ್ ಇರ್ತಾನೆ. ಅವನಿಗೆ ಈ ವಿಡಿಯೋನ ಶೇರ್ ಮಾಡಿ.